ಒಂದು ಸಲ ಮಾಡಿದರೆ ಸಾಕು, ಮತ್ತೆ ಮತ್ತೆ ಮಾಡಬೇಕು, ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಏನಪ್ಪ ಇದು ಅಂತೀರಾ, ನಾನು ನೋಡ್ರಿ ಹೆಸರು ಕಾಳನ್ನು ಮೊಳಕೆ ಬರೆಸಿದ್ದೆ. ಈ ಥರ ನಾನು ಕಾಳನ್ನು ಮೊಳಕೆ ಬರೆಸಿಡ್ಕೊಂಡಿರ್ತೀನಿ, ಅರ್ಜೆಂಟಿಗೆ ಒಗ್ಗರಣೆ ಹಾಕಕ್ಕೆ ಬರುತ್ತೆ ಅಂತಂದೇಳಿ ಇವತ್ತು ನಾನು ಅದರಿಂದ ದೋಸೆ ಮಾಡ್ತಾಯಿದ್ದೀನಿ. ಹಾಗೆ ನೀವು ಲಾಸ್ಟ್ ವಿಡಿಯೋ ನೋಡಿದ್ರೆ ಅಥವಾ ಲಾಸ್ಟ್ ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಂತಂದು ಹೇಳಿ. ಇದು ನಾನು ನಮ್ಮದು ಮನೆದೇವರು ಕೆಳೆಗಾಂವ್ ಬಸವಣ್ಣಗೆ ಹೋಗಿದ್ದೆ. ಅಲ್ಲಿ ಬೇಳೆ ಪೂಜೆ ಮಾಡಿದ್ರು. ಆ ಬೇಳೆನೂ ಇತ್ತು ನನಗೆ ಮಿಕ್ಕಿದ್ದು. ಅದರಿಂದ ನಾನು ಅದನ್ನು ಸ್ವಲ್ಪ ಹಾಕಿಬಿಟ್ಟು ಇಲ್ಲಿ ಹೆಸರು ಕಾಳದ್ದು ಮೊಳಕೆ ಬರೆಸಿದ್ದು ನಾನು ದೋಸೆ ಮಾಡ್ತಿದ್ದೀನಿ. ಅದಕ್ಕೆ ಕರಿಬೇವು, ಹಸಿ ಶುಂಠಿ ಹಾಗೆ ಕೊತ್ತಂಬರಿ ತೊಳೆದಿಡ್ಕೊಂಡಿದ್ದೆ ಜಾಸ್ತಿ, ಮತ್ತು ಜೀರಿಗೆ ಮತ್ತು ಬೆಳ್ಳುಳ್ಳಿ ಹೀಗೆ ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ ನೋಡಿರಿ. ಇದೆಲ್ಲ ಹಾಕ್ಕೊಂಡ್ಬಿಟ್ರೆ ನಾವು ಏನು ಅದು ಚಟ್ನಿ ಅದು ಏನು ಮಾಡೋಕ್ಕೆ ಬೇಕಾಗಿಲ್ಲ, ಭಾಳ ಚೆನ್ನಾಗತ್ತೆ. ಈಗ ಅದಕ್ಕೆ ಮೊಳಕೆ ಬರೆಸಿದ ಹೆಸರು ಕಾಳನ್ನು ನಾನು ಹಾಕಿಬಿಟ್ಟು, ಮತ್ತು ಇಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಮತ್ತು ಚೆನ್ನಾಗಿ ಬೇಳೆ, ಸ್ವಲ್ಪ ಅಕ್ಕಿ ಇದೆ. ಇದೆಲ್ಲ ಪೂಜೆಗೆ ಬೇಳೆ ಪೂಜೆ ಮಾಡ್ತಾರಲ್ಲ, ಬೇಳೆ ಪೂಜೆಗೆ ಹಾಕಿದ್ದಿದ್ದು. ನಾನು ಇದನ್ನು ಅದ್ರ ಜೊತೆಗೆ ಹಾಕಿಬಿಟ್ಟು ರುಬ್ಕೋತಿದ್ದೇನೆ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಇಲ್ಲೇ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ನಾನು. ಮತ್ತೆ ಆಮೇಲೆ ಹಾಕೋಣಲ್ಲ, ಬೇಕಾದ್ರೆ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಂಡ್ರಾಯ್ತು ಅಂತ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೇನೆ. ಈಗ ಚೆನ್ನಾಗಿ ರುಬ್ಕೊಂಡು ಸಾಫ್ಟಾಗಿ ಬರಬೇಕದು. ಅಂದರೆ ದೋಸೆ ಹಿಟ್ಟಿನ ಹದಕ್ಕೆ ಬಂತು ಅಂತಂದರೆ ನೋಡ್ರಿ, ಚೆನ್ನಾಗಿ ರುಬ್ಬಿದ್ದೀನಿ ನಾನು. ಇಷ್ಟು ಚೆನ್ನಾಗಿ ಆಗಬೇಕು. ಇದನ್ನು ಕನ್ಸಿಸ್ಟೆನ್ಸಿ ಏನಂದರೆ ದೋಸೆದು ಹದಕ್ಕೆ ಮಾಡ್ಕೋಬೇಕು. ಇದು ನಾನು ಒಂದು ಪಾತ್ರೆಗೆ ತೆಗೆದಿಡ್ಕೊತಾ ಇದ್ದೇನೆ. ಈಗ ಈ ಜಾರಿಗೆ ನಾನು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ನೀರು ಹಾಕ್ಕೊಂಡು ಇದನ್ನು ನಾನು ರೆಡಿ ಮಾಡ್ಕೋತೀನಿ. ರೆಡಿ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ತಿರುಗಿಸಿ ಇಟ್ಬಿಟ್ರೆ ನಾವು ದೋಸೆ ಮಾಡ್ಕೋಬೇಕಾದ್ರೆ ದೋಸೆ ಮಾಡ್ಕೋಬೋದು. ಇದನ್ನೇನು ನೆನಿಬೇಕಂತ ಇಲ್ಲ, ಇಮಿಡಿಯೇಟ್ ಆವಾಗಲೇ ಮಾಡ್ಕೊಂಡ್ಬಿಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೀವು ಸ್ವಲ್ಪ ಹಾಕ್ಕೊಂಡು ನೋಡ್ಕೊಳ್ರಿ ನೀರು. ಅಂದ್ರೆ ನೀರು ಒಂದೇ ಸರ್ಕ ಜಾಸ್ತಿ ಹಾಕಿಬಿಟ್ರೆ ಆಮೇಲೆ ತಳ್ಳಗಾಗಲಿ. ಬೇಳೆ ಪೂಜೆದೆಲ್ಲ ಇದೇ ಇಲ್ಲ ಅಂತಂದೇಳಿ ಹಾಕ್ಕೊಂಡಿದ್ದೀನಿ. ನಾವೆಲ್ಲಪ್ಪ ತರಬೇಕು ಇದು ಬೇಳೆ ಪೂಜೆದ್ದು ಬೇಳೆಗಳನ್ನೆಲ್ಲ ಅಂತ ಅನ್ಕೋಬೇಡಿ. ಜಸ್ಟ್ ಒಂದು ಸ್ವಲ್ಪ ಉದ್ದಿನ ಕಾಳು ನೆನೆ ಹಾಕ್ಕೊಂಡ್ರು ನೀವು ಮೊಳಕೆ ಕಾಳಿದ್ರೆ ಅದು ಬರುತ್ತೆ. ಇಲ್ಲಾಂದ್ರೆ ಜಸ್ಟ್ ಇದನ್ನು ರುಬ್ಕೊಂಡ್ಬಿಟ್ಟು ಈ ಥರ ಮಸಾಲ ಎಲ್ಲ ಹಾಕಿದ್ನಲ್ಲ ನಾನು, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ ಅದನ್ನೆಲ್ಲ ನೀವು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೀವು ಮಾಡಿದರೂ ಕೂಡ ಬರ್ತೈತಿ. ಇದು ನೀವು ಅದು ರುಬ್ಕೊಬೇಕಾದ್ರೆ ಸ್ವಲ್ಪ ರುಬ್ಕೊಂಡಾದ್ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದರೂ ಬರುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತಂದು ಹೇಳಿ. ಇದನ್ನು ನಾನೇನು ಮೇಲ್ಗಡೆ ಮುಚ್ಚಂಗಿಲ್ಲ, ಇದಕ್ಕೆ ಸುತ್ತ ಎಣ್ಣೆ ಹಾಕೋತೀನಿ. ಬೇಕಂದ್ರೆ ನೀವು ತುಪ್ಪ ಬೇಕಂದ್ರೂ ಹಾಕ್ಕೊಂಡು ಮಾಡ್ಕೊಳ್ರಿ. ನಾನು ತುಪ್ಪ ಎಣ್ಣೆ ಎರಡು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ನೋಡಿರಿ, ಇದನ್ನ ಟರ್ನ್ ಮಾಡಿ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು ಹೇಳಿ. ಇನ್ನೂ ತೆಳ್ಳಗೆ ಬೇಕಂದ್ರೆ ನೀವು ಹಾಕ್ಕೋಬೋದು. ರೋಸ್ಟಾಗಿ ಚೆನ್ನಾಗಿ ಕುರು ಅಂತಂದೇಳಿ ಕೂಡ ಬರ್ತೈತಿ. ಹಾಗೆ ಈಗ ನಾನು ಇದನ್ನು ತೆಗೆದುಬಿಟ್ಟು ನೆಕ್ಸ್ಟು ನಾನು ಇನ್ನೊಂದು ತುಪ್ಪ ಹಾಕಿ ಮಾಡ್ತಾಯಿದ್ದೀನಿ. ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಯಾಕಪ್ಪ ಅಂತಂದ್ರೆ ಮಕ್ಕಳು ಮೊಳಕೆ ಕಾಳು ತಿನ್ನಂಗಿಲ್ಲ, ಮೊಳಕೆ ಕಾಳು ಪಲ್ಯ ತಿನ್ನಂಗಿಲ್ಲ ಅಂದರಿಗೆಲ್ಲ ಈ ಥರ ಮಾಡಿದ್ರೆ ಟಿಫಿನ್ ಬಾಕ್ಸಿಗೂ ಖುಷಿ ಆಗುತ್ತೆ. ಹಾಗೆ ಮತ್ತು ಅವ್ರಿಗೆ ಮಾಡಿಕೊಟ್ಟಾಗೂ ಕೂಡ ಟೇಸ್ಟ್ ಅನಿಸುತ್ತೆ. ಈಗ ಇದು ಅಂತೂ ಮಸಾಲ ಎಲ್ಲ ಹಾಕಿರೋದಕ್ಕೆ ಘಮ 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 ವಾಸನೆ ಬರ್ತಾಯಿದೆ. ಈ ವಾಸನೆಗೆ ಅವ್ರಿಗೆ ತುಂಬ ಇಷ್ಟ ಆಗಿ ಏನು ಟಿಫಿನ್ ಬಿಡ್ಕೊಂಡು ಬರೋಂಗಿಲ್ಲ. ಏನು ಮಾಡ್ತಾಯಿದ್ದೀರಿ ಅಂತಂದೇಳಿ ಒಳಗಡೆ ಬಂದು ನೋಡ್ತಾರೆ, ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ. ಮತ್ತು ಹೆಲ್ದಿನೂ ಕೂಡ ಇದು. ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳು ಮೊಳಕೆ ಕಾಳದ್ದು ವಿಟಮಿನ್ಸು ಎಲ್ಲ ಬಾಡಿ ಒಳಗೆ ಹೋಗೋದಂಗೆ ಆಗುತ್ತೆ. ಮತ್ತು ನಮಗೆ ದೊಡ್ಡವರಿಗೂ ಕೂಡ ಅಷ್ಟೇ. ಏನಪ್ಪ ಅಂತಂದ್ರೆ ನಮಗೆ ವೈಟಮಿನ್ಸ್ದು ಮತ್ತು HPದು ಇದು ಯಾವುದೂ ಪ್ರಾಬ್ಲಮ್ ಆಗಂಗಿಲ್ಲ ಅಂತ ಅಂದ್ಕೊತೀನಿ. ಇಲ್ಲಿ ನಾನು ತುಪ್ಪ ಹಾಕಿ ಮಾಡ್ತಾಯಿದ್ದೇನೆ ನೋಡಿ. ಹಾಗೆ ಮತ್ತು ಈ ಥರ ಹೆಸರು ಕಾಳು ಮೊಳಕೆ ಬರೆಸ್ಬಿಟ್ಟು ಸಾಯಂಕಾಲ ಸ್ನ್ಯಾಕ್ಸಿಗೆ ಅಂತ ಮೊಳಕೆ ಕಾಳದ ಹೆಸರು ಕಾಳದ ಬಜ್ಜಿ ಅಥವಾ ವಡ ಇದನ್ನೂ ಕೂಡ ಮಾಡ್ಬೋದು. ನಾನು ಮತ್ತೆ ನೆಕ್ಸ್ಟು ಯಾವಾಗಾದರೂ ನಿಮಗೆ ನಾನು ಅದನ್ನು ಮಾಡಿ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತಂದೇಳಿ. ನಿಮ್ಮ ಕಮೆಂಟ್ ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಹೊಸ ರೆಸಿಪಿಗಳನ್ನು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ನೀವು ಕಮೆಂಟ್ ಮಾಡಿದ್ರೆ ನನಗೆ ಖುಷಿನೂ ಆಗುತ್ತೆ. ಮತ್ತು ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹೆಸರು ಕಾಳು ಮೊಳಕೆಗಳಿಂದ ಪಲ್ಯ ಅಷ್ಟೇ ಅಲ್ಲ, ದೋಸೆನೂ ಮಾಡ್ಕೊಂಡು ತಿನ್ಬೋದು ಅಂತ ಅವ್ರಿಗೂ ಗೊತ್ತಾಗುತ್ತೆ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸುಮಾರು ಅಷ್ಟು ಕಾಳಲ್ಲಿ ನೀವು ಅಳತೆಗೆ ಅಂತಂದೇಳಿ ಎಲ್ಲ ಕಾಳನ್ನು ನೆನೆ ಹಾಕೋತೀರಿ ಅಂತಂದ್ರೂ ಕೂಡ ಇದನ್ನು ಒಂದು ಬಟ್ಲ ಕಾಳತೆಗೆ ನೀವು 2 ಸ್ಪೂನು ಕಡಲೆಬೇಳೆ, ಉದ್ದಿನಬೇಳೆ ಅದೆಲ್ಲ ಹಾಕೋಬೋದು. ಅಕ್ಕಿನ ಹಾಕ್ಕೊಂಡು ಕೂಡ ಈ ಥರ ಮಾಡಿದರೂ ಕೂಡ ಭಾಳ ಚೆನ್ನಾಗಾಗ್ತೈತಿ. ಇಲ್ಲ ಬರೀ ಅಕ್ಕಿ ಹಿಟ್ಟು ಅಷ್ಟೇ ಹಾಕ್ಕೊಂಡು ಮಾಡಿದರೂ ಕೂಡ ಚೆನ್ನಾಗಿರ್ತೈತಿ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಮೊದಲೇ ಹೇಳಿದಂಗೆ ಎಲ್ಲ ಮಸಾಲ ಹಾಕಿದ್ರಿಂದ ನಾನು ಇಲ್ಲೇನು ಚಟ್ನಿ ಅದೇನು ಮಾಡಿಲ್ಲ, ಹಾಗೆ ತಿನ್ನಂಗಿತ್ತು. ಅದಕ್ಕೆ ನಾನಿಲ್ಲಿ ಶೇಂಗಾ ಚಟ್ನಿ ತುಪ್ಪಕ್ಕೆ ಈ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆ ಇದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಅಥವಾ ಇಲ್ಲ ಟೊಮೊಟೊ ಚಟ್ನಿನೂ ಮಾಡ್ಕೋಬೋದು.
ಇಲ್ಲಾಂದರೆ ಹಾಗೆ ತಿಂದರೆ ಸಾಕಾಗತ್ತಾ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಲ್ದಿ ಫುಡ್ಡನ್ನು ತಿನ್ನೋಣ. ನಾ ಬೆಳಿಗ್ಗೆ ಈ ದೋಸೆ ತಿನ್ನೋಕ್ಕಿಂತ ಮುಂಚೆ ಬೆಳಿಗ್ಗೆ ಹೆಲ್ದಿ ಡ್ರಿಂಕ್ಸ್ ಅಂತಂದು ಹೇಳಿ ಎಲ್ಲ ಡ್ರೈ ಫ್ರೂಟ್ಸನ್ನು ರಾತ್ರಿ ನೆನೆ ಹಾಕಿದ್ದೆ. ಅದನ್ನು ಬೆಳಗ್ಗೆ ರುಬ್ಬಿಬಿಟ್ಟು ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಅದು ತೊಗೊಂಡಾದ್ಮೇಲೆ ಈ ಥರ ಹೆಲ್ದಿ ಮತ್ತು ಹೆಸರುಕಾಳು ದೋಸೆನೂ ತಿಂದಾಯಿತು. ಏನಪ್ಪ ಅಂತಂದರೆ ಇಲ್ಲಿ ನಾನು ಅಂಜೂರು, ಹಾಗೆ ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ ಮತ್ತು ರೆಗ್ಯುಲರ್ ಗ್ರೇಪ್ಸ್, ಬ್ಲ್ಯಾಕ್ ಗ್ರೇಪ್ಸು ಸುಮಾರೆಲ್ಲ ಹಾಕಿ ನಾನು ಇದನ್ನು ನೆನೆ ಇಟ್ಟಿದ್ದೆ. ಈಗ ಅದನ್ನು ನಾನು ರುಬ್ಬಿಬಿಟ್ಟು ಅದಕ್ಕೆ ನಾನು ಮಿಲ್ಕನ್ನು ಮಿಕ್ಸ್ ಮಾಡಿ ಡ್ರಿಂಕ್ ಮಾಡಿದ್ರೆ ಕುಡಿದ್ರೆ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತಂದ್ರೆ ಇದಕ್ಕೇನು ಬೆಲ್ಲ ಸಕ್ಕರೆ ಏನು ಹಾಕೊಳ್ಳೋದು ಬೇಕಾಗೇ ಇಲ್ಲ. ಗ್ರೇಪ್ಸು ಮತ್ತು ಅಂಜೂರ ಇರುತ್ತಲ್ಲ, ಅಂಜೂರ ಬೇಡ ಅಂತಂದರೆ ಒಂದು ಸಲ ನೀವು ಖರ್ಜೂರ ಹಾಕೋಬೋದು. ಭಾಳ ಚೆನ್ನಾಗಿ ಆಗಿರ್ತೈತಿ ಇದು ಹೆಲ್ದಿ ಡ್ರಿಂಕ್. ಈ ಥರ ಹೆಲ್ದಿ ನಾವು ತಿನ್ನೋದು ಕುಡಿಯೋದ್ರಿಂದ ಕಾಯಿಲೆಗಳನ್ನು ತಪ್ಪಿಸ್ಬೋದು, ಚೆನ್ನಾಗಿ ಗಟ್ಟಿಮುಟ್ಟಾಗಿರ್ಬೋದು ಅಂತಂದು ಹೇಳಿ ನಾನು ಇದ್ರ ಮೂಲಕ ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ. ಒಂದೊಂದು ಸಲ ಬೆಳಗ್ಗೆ ಡ್ರೈ ಫ್ರೂಟ್ಸ್ ನೆನೆ ಹಾಕ್ಕೊಂಡು ತಿಂತೀನಿ ನಾನು, ಇಲ್ಲಾಂದರೆ ಈ ಥರ ಹೆಲ್ದಿ ಡ್ರಿಂಕ್ಸ್ ಮಾಡಿಕೊಂಡು ಕುಡಿತೀನಿ. ಏನಾದರೂ ಆಗಲಿ ಒಂದು ಒಳ್ಳೊಳ್ಳೆದನ್ನು ತಿಂದು ಅಥವಾ ಕುಡಿದು ದಿನಗಳನ್ನು ಸ್ಟಾರ್ಟ್ ಮಾಡಿದ್ರೆ ನಮ್ಮ ದಿನ ಚೆನ್ನಾಗಿರ್ತೈತಿ. ಅದಕ್ಕೆ ನಾನು ಹೇಳೋದು, ನಗುವಿಂದ ಸ್ಟಾರ್ಟಾಗಿ ನಗುವಿಂದ ಎಂಡ್ ಆಗಬೇಕು ಅಂದರೆ ಹೆಲ್ತು ಕೂಡ ಭಾಳ ಇಂಪಾರ್ಟೆಂಟು. ಹೆಲ್ತ್ ಚೆನ್ನಾಗಿತ್ತು ಅಂತಂದರೆ ನಾವು ಚೆನ್ನಾಗಿರ್ತೀವಿ. ಆರೋಗ್ಯವೇ ಭಾಗ್ಯ.